ಈ ನಮ್ಮ ಹೀರೋ ಮತ್ತೆ ನಮ್ಮ ಜೊತೆ ನಿರ್ಮಾಪಕ, ನಿರ್ದೇಶಕ, ನಾಯಕ, ನಾಯಕಿಯನ್ನು ಏನು ಸಂಬಂಧ ಇಟ್ಕೊಳ್ಳದೆ ಒಂದು ಸಿನಿಮಾ ಮಾಡಿದೀವಿ. ಎಲ್ಲರೂ ಒಂದು ಸಿನಿಮಾಗೋಸ್ಕರ ಕೆಲಸ ಮಾಡಬೇಕು, ಒಂದು ಸಿನಿಮಾ ಅಂತ ಅಷ್ಟೇ ಕೆಲಸ ಮಾಡಬೇಕು ಅಂತ ಮಾಡಿದ್ವಿ. ಹಾಗಾಗಿ ಏನಿಲ್ಲ ತೊಂದರೆ, ತಾಪತ್ರಗಳು ಏನೂ ಇಲ್ಲ. ಒಂದು ಸುಲಭವಾಗಿ ಸಂತೋಷವಾಗಿ ಒಂದು ಸಿನಿಮಾ ಹಾಡುಗಳು ಬಿಟ್ಟು ಬಾಕಿದೆಲ್ಲ ಕೆಲಸ ಮುಗಿಸಿದ್ವಿ. ಬರೀ ಕಂಪ್ಲೇಂಟ್ಗಳ ಮಧ್ಯೆ ಏನೋ ಕಂಪ್ಲೇಂಟ್ ಇದ್ದಿರೋ ಸಿನಿಮಾ ಮಾಡಿದೀವಿ ಅಂತ ಹೇಳ್ಕೊಳಕ್ಕೆ ಒಂದು ಸಂತೋಷದ ಆಗುತ್ತೆ. ನಮ್ಮ ಸಿನಿಮಾದಲ್ಲಿ ನಾಯಕಿಗೆ ಹುಡುಕಾಟ ಮಾಡ್ತಾ ಇದ್ವಿ. ಡಾಕ್ಟರ್ ಭಾರತಿ 7 ವರ್ಷ ಡಾಕ್ಟರ್ಗೆ ಮಾಡಿ ಕಲಿತು ನಟನೆ ಮಾಡಕ್ಕೆ ಬಂದಿರೋ ಹುಡುಗಿ ಭಾರತಿ. ಮೊದಲನೇ ಸರಿನೇ ಕೇಳಿದೆ, ಏನಮ್ಮ 7 ವರ್ಷ ಕಲ್ತಿರೋದೆಲ್ಲ ವೇಸ್ಟ್ ಆಗಲ್ವಾ ಅಂತ. ಸರ್ ಪ್ಲೀಸ್ ಡೋಂಟ್ ಟೆಲ್ ಮಿ ದಟ್ ಅಂತ. ಯಾಕೆ ಅಂದ್ರೆ ಇಲ್ಲ, ನಾನು ತುಂಬಾ ಆಸೆ, ತುಂಬಾ ಪ್ರೀತಿ, ತುಂಬಾ ಇದರಿಂದ ಕಲ್ತಿದ್ದು ಸರ್. ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಆಗಬೇಕು ಅಂತ ಸರ್ ಓದಿದ್ದು. ಅದು ಯಾಕೆ ವೇಸ್ಟ್ ಆಗುತ್ತೆ ಅಂತ ಹೇಳಿದ. ಸರಿ ಅಮ್ಮ, ಹಂಗಿದ್ರೆ ಸಿನಿಮಾಗೆ ಬಂದಿಲ್ಲ, ಇಲ್ಲಿ ಆ ಕೆರಿಯರ್ ಇಲ್ಲ, ಈ ಕೆರಿಯರ್ ಇಲ್ಲ. ಯಾವ್ದಾದ್ರು ಒಂದು ಕೆರಿಯರ್ ನಿರ್ಧಾರ ಮಾಡ್ಬೇಕಾಗಿತ್ತು, ಒಂದು ಕೆರಿಯರ್ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಅವಾಗ 7 ವರ್ಷ ಉಳಿಸ್ಬೋದಾಗಿತ್ತು. ಇಲ್ಲದ ನನಗೆ ಡಾಕ್ಟರ್ ಆಗ್ಬೇಕು ಅನ್ನೋದು ನನ್ನ ವೃತ್ತಿ. ಅದು ನನ್ನ ವೃತ್ತಿ. ನಟಿ ಆದರೂ ನನ್ನ ಪ್ರವೃತ್ತಿ. ಬಹಳಷ್ಟು ಅನುಭವ ಇರೋ ಹಂಗೆ ನಡೆಸಿದ್ದಾರೆ. ನೋಡಿದ ತಕ್ಷಣ ಈ ಹುಡುಗಿ ಎಲ್ಲ 1-2 ಸಿನಿಮಾ ಮಾಡ್ಕೊಂಡು ಬಂದಿದ್ದೇನಪ್ಪ ಅಂತ ಅನಿಸ್ಬೇಕು. ಅಷ್ಟು ಸುಲಭವಾಗಿ ಸುಲಲಿತವಾಗಿ ನಡೆಸಿದ್ದಾರೆ. MS ರಮೇಶ್, ನಾನು ಇಬ್ರು ಸೇರಿ ಸಿನಿಮಾ ಮಾಡ್ತಿರೋದು. ಹಾಗಾಗಿ ರಮೇಶ್ ಅವ್ರನ್ನ ಹೊಗಳಿದ್ರೆ ನಾನು ಉಳ್ಕೊಂಡಂಗಾಗುತ್ತೆ. ಅದಕ್ಕೆ ರಮೇಶ್ ಅವ್ರನ್ನ ಹೊಗಳದೇ ಇಲ್ಲ. ಜನನ್ನ ನಾವು ಎಷ್ಟು ಸ್ಮರಿಸ್ಕೊಂಡ್ರು ಸಾರ್ದು, ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾರ್ದು, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರ್ದು. ಬಿಸಿಲಿನ ಜನ, ಆ ಕಷ್ಟ ಅಂದ್ರೆ ಒಂದ್ ಕಡೆಯಿಂದ ಒಂದು ಶಿಫ್ಟ್ ಮಾಡೋದು, ಓಡಾಡೋದು, ಈ ತರ ರೋಲಿಟ ತಾಪತ್ರಯಗಳು, ತೊಂದರೆಗಳು, ಅಂದ್ರೆ ಶೂಟಿಂಗ್ ತೊಂದರೆಗಳು ಅಷ್ಟೇ, ನಮ್ಮ ಅರೇಂಜ್ಮೆಂಟ್ಸ್ ತೊಂದರೆಗಳು. ಈ ಮಧ್ಯ ಈ ಬೀದರ್ ಜನ ಸಿನಿಮಾದವರು ಅನ್ನೋ ಒಂದು ಎಲ್ಲ ಕಡೆ, ನಮ್ಮ ಮೈಸೂರು ಕಡೆ, ಬೆಂಗಳೂರು ಕಡೆ ಸಿನಿಮಾದವರು ಅಂದ್ರೆ ಒತ್ತೋಡಿಸ್ತಾರೆ. ಆ ಬೀದರ್ ಹಾಗೆ ಮಾಡ್ದಂಗೆ ನಮ್ಗೆ ತುಂಬಾ ಪ್ರೀತಿಯಿಂದ, ತುಂಬಾ ಸಜ್ಜನಿಕೆಯಿಂದ ನೋಡ್ಕೊಂಡ್ರು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಸಾಧ್ಯ. ಬೀದರ್ನ ಜನ ಇರ್ಬೋದು, ಬೀದರ್ನ ಸರ್ಕಾರಿ ಕೆಲಸಗಾರರಿರ್ಬೋದು, ಬೀದರ್ನ ಶಾಸಕರಿರ್ಬೋದು, ಬಂಡೆಪ್ಪ ಕಾಶಂಪುರ್ ಇರ್ಬೋದು, ಮತ್ತೆ ಮಾಜಿ ನಗರಸಭಾಧ್ಯಕ್ಷ ಪಾಟೀಲ್ ಅವರು ಇರ್ಬೋದು. ಹೀಗೆ ಎಲ್ಲ ಬೀದರ್ನ ಅಷ್ಟು ಜನ ಸಹಾಯ ಮಾಡಿದ್ದಾರೆ. ಈ ಒಟ್ಟಾರೆ ಪ್ರೆಸ್ ಮೀಟ್ ಒಂದ್ ಕಡೆ ಎಲ್ಲ ನಾವು ಬೀದರ್ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಮುಖಾಂತರ ನಮ್ಮ ಶೂಟಿಂಗ್ ಮುಗಿದಿದ್ದೀವಿ ಅನ್ನೋ ವಿಷಯನೂ ತಿಳಿಸ್ಬೇಕು ಅನ್ನೋ ಒಂದು ಕಾರಣನೇ ಇದೆ. ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಕಲಿಯೋಕ್ಕೆ ಅವಕಾಶ ಸಿಕ್ತು. MS ರಮೇಶ್ ಸರ್ ಅಂತ ಡೈರೆಕ್ಟರ್ ಹತ್ರ ಮೊದಲನೇ ಸಿನಿಮಾ ಮಾಡಿದ್ದು ಖಂಡಿತವಾಗ್ಲೂ ನನ್ನ ಕಷ್ಟ. ಪ್ರೊಡ್ಯೂಸರ್ಸ್ ಅಂತ ಹೇಳಿದಂಗೆ 7 years MBBS ಮಾಡಿದ್ರು ಖಂಡಿತ ವೇಸ್ಟ್ ಅಲ್ಲ. ಅದು ನನ್ನ ವೃತ್ತಿ, ಇದು ಪ್ರವೃತ್ತಿ. ಐ ಆಮ್ ಹ್ಯಾಪಿ ಟು ಬಿ ಅ ಡಾಕ್ಟರ್ ಅಂಡ್ ನೌ ಐ ಆಮ್ ವೆರಿ ಮಚ್ ಮೋರ್ ಹ್ಯಾಪಿ ಟು ಬಿ ಅನ್ ಆಕ್ಟರ್. ಮತ್ತು ಮೂವಿ ಬಗ್ಗೆ ಪ್ರೊಡ್ಯೂಸರ್ಸ್ ಅಂತ ಹೇಳಿದಂಗೆ ಇಟ್ಸ್ ಅ ವೆರಿ ಯೂನಿಕ್ ಸ್ಕ್ರಿಪ್ಟ್. ಮತ್ತು ಫಸ್ಟ್ ಆಪರ್ಚುನಿಟಿ, ಇಷ್ಟೊಳ್ಳೆ ಸ್ಕ್ರಿಪ್ಟ್, ಇಷ್ಟೊಳ್ಳೆ ಡೈರೆಕ್ಟರ್, ಇಷ್ಟೊಳ್ಳೆ ಹೀರೋ, ಇಷ್ಟೊಳ್ಳೆ ಪ್ರೊಡ್ಯೂಸರ್, ಲಕ್ಕಿ ಅಗೇನ್. ಬೀದರ್ ಶೂಟಿಂಗು, ಬೀದರ್ ಸೌತ್ ಆಫೀಸ್ದು ಅಂಡ್ ಬೀದರ್ ಜನ ಸರ್ ಹೇಳಿದಂಗೆ ತುಂಬಾನೇ ಸಾಫ್ಟ್. ಯೋಗೇಶ್ ಸರ್ ಹೇಳಿದಾಗ ಖಂಡಿತ ಯಾವುದೇ ತೊಂದರೆ ಇಲ್ಲದೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಖುಷಿಯಾಗಿ ಒಂದು ಸಂಸಾರ ಸಿನಿಮಾ ಮುಗಿಸಿದ್ದೀವಿ. ನನ್ನ ಕರಿಯರ್ನಲ್ಲಿ ಒಂದೇ ಶೆಡ್ಯೂಲ್ ಅಂದರೆ ಇಷ್ಟು ಬೇಗ ಸಿನಿಮಾ ಮುಗಿದಿರೋದು ಫಸ್ಟ್ ಟೈಮ್. ಅದರಲ್ಲೇ ನಾವು ಲೆಕ್ಕ ಹಾಕ್ಬೇಕು ನಮ್ಮ ಟೀಮ್ ಹೇಗಿದೆ ಅಂತ ನೋಡ್ಬೇಕು. ಆ್ಯಂಡ್ ನನ್ನ ಅದೃಷ್ಟ ಕೂಡ ಹೌದು, MS ರಮೇಶ್ ಅವ್ರ ಕೈಯಲ್ಲಿ ನಾನು ಕೆಲಸ ಮಾಡಿರೋದು. ಫಸ್ಟ್ ಟೈಮ್ ತುಂಬ ಫ್ರಾಂಕಾಗಿ ಹೇಳಬೇಕಂದ್ರೆ ತುಂಬ ಧೈರ್ಯದಿಂದ ಹೇಳ್ಬೇಕು, ನನಗೆ ಮೊದಲನೇ ಬಾರಿ ಹೀರೋ ಅಂತ ಫೀಲ್ ಆಗಿದೆ ಈ ಸಿನಿಮಾದಲ್ಲಿ. ಇವರು ಕಣ್ಣೀರು ಆಗ್ತಾ ಇದೆ, ಮನ ಸುತ್ತಾ ಇದೆ. ಬಟ್ ಒಂದು ಕಾಮನ್ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದು. ಫಸ್ಟ್ ಟೈಮ್ ಒಂದು ಯೂತ್ ಪವರ್ ಅಂತ ತೋರಿಸಿದ್ದು. ಆಮೇಲೆ ಡೈಲಾಗ್ಸ್, ರಮೇಶ್ ಸರ್ ಬಂದ ಡೈಲಾಗ್ಸ್ ನನ್ನ ಕೈಯಲ್ಲಿ ಕೊಟ್ಟಿರೋದು ಹೇಳ್ಬೇಕಾದ್ರೆ ನನಗೆ ವಿಷಲ್ ಹೊಡೆದು ಅನ್ಸೋದು.
ಅದು ಕಂಪ್ಲೀಟ್ಲಿ ಹೊಸದಾಗಿದೆ ಇದು ಸಿನಿಮಾ. ಸೊ ನಾನು ತುಂಬ ಆಭಾರಿಯಾಗಿದ್ದೀನಿ ಯೋಗೇಶ್ ರಮೇಶ್ ಅವರಿಗೆ, ಮತ್ತು ಸಿನಿಮಾ ಕೊಟ್ಟಿದ್ದ ಯೋಗೇಶ್ ಹುಡ್ಸ್ ಅವರು. ಅವ್ರ ಬಗ್ಗೆ ಒಂದು ಹೋಲಿಕೆ ಹೇಳಬೇಕು, ಅದು ಗೊತ್ತಿಲ್ಲ, ಪ್ರೆಸ್ ಮೀಟಲ್ಲಿ ಹೇಳೋದು ಎಷ್ಟು ಮಟ್ಟಿಗೆ ಸೂಕ್ತ ಗೊತ್ತಿಲ್ಲ. ಸಂಭಾವನೆ ತುಂಬ ಕಡಿಮೆ ಅವಧಿಯಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದು ಅವರು. ಸೊ ನಮ್ಮಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಅಂತ. ಅಲ್ಲಿ 25 ದಿನ ನಾವು ಬೀದರಲ್ಲಿದ್ದೆ. ಯೋಗೇಶ್ ಸರ್ ಹೇಳಿದಾಗ ನಾನು ಹೇಳ್ತೀನಿ, ವೆರಿ ಥ್ಯಾಂಕ್ಫುಲ್ ಟು ದಿ ಪೀಪಲ್ ಆಫ್ ಬೀದರ್. ತುಂಬ ಸಪೋರ್ಟಿವ್ ಆ್ಯಂಡ್ ಆ ಪ್ರದೇಶದ್ದು ಅಲ್ಲಿ ತೆಲುಗು ಅಂದರೆ ಆಂಧ್ರ ತುಂಬ ಹತ್ತಿರದಲ್ಲಿದೆ, ಮಹಾರಾಷ್ಟ್ರ ತುಂಬ ಹತ್ತಿರದಲ್ಲಿದೆ, ಮರಾಠಿ ಸ್ಲ್ಯಾಂಗ್ ತುಂಬ ಇದೆ, ತೆಲುಗು ಸ್ಲ್ಯಾಂಗ್ ತುಂಬ ಇದೆ. ಆದರೆ ಪ್ರತಿಯೊಬ್ಬರಲ್ಲೂ ಕನ್ನಡ ಅಭಿಮಾನ ತುಂಬ ಇತ್ತು. ನಮ್ಮ ಬೀದರ್, ನಮ್ಮೂರು, ನಮ್ಮ ಕರ್ನಾಟಕ ಪ್ರಸಿದ್ಧ ಆಗಬೇಕಂತ ಪ್ರತಿಯೊಬ್ಬರು ಮಾತಲ್ಲಿ ಕಾಣಿಸ್ತಾ ಇತ್ತು. ಅದು ತುಂಬ ಖುಷಿ ಕೊಡ್ತು ನನಗೆ. ಸೊ ನಮ್ಮ ಸಿನಿಮಾ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ಮತ್ತೆ ಪ್ರತಿ ಸಲ ಕೇಳ್ಕೊಳ್ಳೋದಿಲ್ಲ, ಇಟ್ಸ್ ನಮ್ಮ ನಿಮ್ಮ ಒಂದು ಬಾಂಧವ್ಯದಿಂದ ಸಿನಿಮಾ ಖಂಡಿತ ಮುಂದೆ ಬರಬೇಕಂತ ನನ್ನ ಒಂದು ಆಸೆ. ಬಿಕಾಸ್ ವಂಡರ್ಫುಲ್ ಸಿನಿಮಾ, ವಂಡರ್ಫುಲ್ ಸ್ಕ್ರಿಪ್ಟ್. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಯೋಗೇಶ್ ಸರ್ ಹೇಳಿದಂಗೆ ಫಸ್ಟು ನಾವು ಈ 35 ದಿನ ಫಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ ಟಾಕಿ ಪೋರ್ಷನ್. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರ ಮೂಲಕ ಮತ್ತೆ ಬೀದರ್ ಜನತೆಗೆ ವಿಶೇಷವಾಗಿ ನಾವು ಅದನ್ನು ಅನ್ಕೊಂಡಿದ್ದು ನಿಜ. ನಾವು ಫಸ್ಟ್ ಲೊಕೇಶನ್ ನೋಡಕ್ ಹೋದಾಗ ನಮ್ಮ DC ಅಲ್ಲಿರೋ DC ಸಮೀರ್ ಶುಕ್ಲಾ, ಮತ್ತೆ ಅಲ್ಲಿ SP ಸತೀಶ್ ಕುಮಾರ್, ಮತ್ತೆ ಅಲ್ಲಿ JDS ಮುಖಂಡರು ಬಂಡೆಪ್ಪ ಕಾಶಂತು, ಮತ್ತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಾಟೀಲ್ ಅವರು, ಆಮೇಲೆ ಸಾಯಿ ಫ್ಯಾಬ್ರಿಕ್ಸ್, ಈ ತರ ಬಹಳಷ್ಟು ಜನ ನಾವು ಸಿನಿಮಾ ಮಾಡ್ತೀವಿ ಅಂತ ಬಂದಾಗ ನೀವು ಯಾವಾಗ ಬೇಕಾದ್ರೂ ಬನ್ನಿ, ನಮ್ಮ ಸಪೋರ್ಟ್ ಇದೆ, ನೀವೆಲ್ಲೂ ಬೇಕಾದ್ರೂ ಶೂಟ್ ಮಾಡಿ ಅಂತೇಳಿ ನಮ್ಮ ಸಪೋರ್ಟ್ ನಿಂತಿದ್ದು DC ಮತ್ತೆ ಬಂಡೆಪ್ಪ ಕಾಶಂಪುರ್ ಅವರು ಮತ್ತೆ SP ಅವರು ನಮ್ಮ ಲೊಕೇಶನ್ ಸ್ಪಾಟ್ ಬಂದು ನಾವಿದ್ದೀವಿ ನಿಮ್ ಜೊತೆ, ನಮ್ಮ ಬೀದರ್ನ ಚೆನ್ನಾಗಿ ತೋರಿಸಿ ಅಂತಂದು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಾವು ಅಂದ್ಕೊಂಡ ಬೀದರು, ನಾವು ಲೊಕೇಶನ್ ನೋಡಕ್ ಹೋಗಿದ್ದೆ, ನೋಡಿದ ಬೀದರು ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಡೆವಲಪ್ ಆಗ್ತಾ ಇದೆ. ಸೊ ಇದು ನಿಮ್ಮ ಸಿನಿಮಾ ಮೂಲಕ ಜನರು ಗೊತ್ತಾಗ್ಬೇಕು ಸರ್ ಅಂತ ಅವ್ರು ಹೇಳಿದ್ದು. ನಮ್ಮ ಜೊತೆ ಇಡೀ ನಾವಲ್ಲಿ ಮಾಡಿದ 21 ದಿವಸ ಶೂಟಿಂಗ್ ಅಲ್ಲಿ ನಮ್ಮ ಜೊತೆ ನಿಂತು ನಮ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಇದೆಲ್ಲರ ಜೊತೆಗೆ ಇನ್ನೊಬ್ರು ನಮ್ಮ ಕನ್ನಡಪ್ರಭ ರಿಪೋರ್ಟರ್ ಅಪಾರಾವ್ ಅಂತ, ಇಷ್ಟು ಜನ ನಮ್ಮ ಜೊತೆ ನಿಂತಿದ್ರು. ಅವರೆಲ್ಲರಿಗೂ ಮತ್ತೆ ನಮ್ಮ ಫ್ರೆಂಡ್ ಡಾಕ್ಟರ್ ಉಮೇಶ್ ಅಂತ ಅಲ್ಲಿ ಲೋಕಲ್, ಇಷ್ಟು ಜನ ನಮ್ಮ ಸಿನಿಮಾನ ಯಶಸ್ವಿಯಾಗಿ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಆಲ್ರೆಡಿ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದೆ, ಐಡೆಂಟಿಟಿ ಬಗ್ಗೆ ಇರುವಂತ ಸಿನಿಮಾ ಇದು ಅಂತ. ಬೀದರಲ್ಲಿ ಏನಕ್ಕೆ ಶೂಟ್ ಮಾಡಬೇಕು ಅಂತ ಬಹಳಷ್ಟು ಜನ ಕೇಳಿದ್ರು. ಅಂದ್ರೆ ಎಲ್ಲರೂ ಏನಾದ್ರು ಸಾಂಗ್ ಹೋಗ್ತಾ ಇದ್ರೆ ನೀವು ಅದಕ್ಕೋಸ್ಕರ ಹೋದ್ರ ಅಂತ. ಖಂಡಿತ ಇಲ್ಲ. ಒಬ್ಬ ತನ್ನನ್ನು ತಾನು ಕಳ್ಕೊಂಡಿರುವಂತ ವ್ಯಕ್ತಿ ಯಾರಿಗೂ ಕಾಣಿಸದೆ ಬಹಳ ದೂರ ಇರಬೇಕು ಅಂತ ಅಂದಾಗ ನಮ್ಮ ಕರ್ನಾಟಕದಲ್ಲಿ ಬೀದರ್ಗಿಂತ ದೂರ ಇನ್ಯಾವುದು ಕಾಣಿಸ್ತಾ ಇದೆ ನಮಗೆ. ಸೊ ಬೀದರ್ ಅಲ್ಟಿಮೇಟ್ ಅಂತ ಆಯ್ತು, ಬೀದರ್ ದಾಟಿ ಬಂದಿದ್ರೆ ಅಲ್ಲಿಗೆ ಹೋಗಿರ್ತಿದ್ವಿ, ಬೀದರ್ ಅಲ್ಟಿಮೇಟ್ ಅಂತ ಆಯ್ತು, ಬೀದರ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಂಡ್ ಅಫ್ಕೋರ್ಸ್ ಅಲ್ಲಿ ಲೊಕೇಶನ್ ನೋಡ್ಕೊಂಡ್ ಬಂದ್ಮೇಲೆ ಅಲ್ಲಿರುವ ಹೆರಿಟೇಜ್, ಅಲ್ಲಿರೋ ಜನ, ಅಲ್ಲಿರೋ ನಮ್ಮ ಜಿಯೋಗ್ರಫಿ ಎಲ್ಲವೂ ನಮ್ಗೆ ಚೆನ್ನಾಗಿ ಹೊಂದುತ್ತೆ ಅಂತಂದ ಬರೀ ಸಾಂಗ್ ಮಾಡೋ ಐಡಿಯಾ ಇದೆ. ಇಡೀ ಸಿನಿಮಾ ಅಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ಬಹುತೇಕ ಎಲ್ಲ ನಮ್ಮ ಚಿತ್ರೀಕರಣವನ್ನು ಮುಗಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಅಜಯ್ ಸರ್ ಹೇಳಿದ್ರು ನಾನು ಆಭಾರಿ ನನಗೆ ಅಂತ. ಖಂಡಿತ ಇಲ್ಲ ಸರ್, ಎಲ್ಲರೂ ಒಂದು ಸಿನಿಮಾ ಆಗ್ಬೇಕಾದ್ರೆ ನಾಯಕ ಬೇಕು, ನಿರ್ಮಾಪಕ ಬೇಕು, ನಿರ್ದೇಶಕ ಬೇಕು, ನಾಯಕಿ ಬೇಕು, ಇಡೀ ಚಿತ್ರದಲ್ಲಿ ಎಲ್ಲ ಯೂನಿಟ್ ಬೇಕು, ಫೈನಲ್ ಆಗೋದು ತಲುಪಿಸೋ ಸೇತುವೆ ನೀವು ಬೇಕು. ಎಲ್ಲರೂ ಇದ್ರಲ್ಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಸೊ ನಾವು ಇನ್ನೊಬ್ರಿಗೆ ಆಭಾರಿ ಆಗೋದಕ್ಕಿಂತ ಹೆಚ್ಚಾಗಿ ಟೋಟಲ್ ನಾವೆಲ್ಲರೂ ಒಟ್ಟಿಗೆ ಸಿನಿಮಾ ಸಕ್ಸಸ್ ಆಗಬೇಕು, ಜನಗಳಿಗೆ ಆಭಾರಿ ಆಗ್ಬಿಡೋಣ. ಯಾಕಂದ್ರೆ ಪ್ರತಿ ಸಲ ಹೇಳ್ತಾ ನನ್ನಂತ ನಿರ್ದೇಶಕ, ರಮೇಶ್ ಅಂತ ನಿರ್ದೇಶಕ ಅಂತ ಹೇಳ್ತಾ ಇದ್ರೆ, ಖಂಡಿತ ರಮೇಶ್ ಅಂತ ನಿರ್ದೇಶಕ ಅಂತ ಹೇಳ್ತಾ ಇದ್ದಂಗೆ ನಂಗೆ ವಯಸ್ಸಾಗೋದು ಅಂತ ಅನಿಸ್ತಾನೆ ಇದೆ. ಅಟ್ಲೀಸ್ಟ್ ನಾನು ಜೊತೆ ಕೆಲಸ ಮಾಡ್ತಾ ಇದ್ರೆ ನಾನು ಸ್ವಲ್ಪ ಹಿಂದೆ ಬರ್ತಾ ಇರ್ಬೋದು ಅಂತ ಫೀಲ್ ಚೆನ್ನಾಗಿರುತ್ತೆ. ಅಂಡ್ ಅಜಯ್ ಸರ್ ತುಂಬಾ ಚೆನ್ನಾಗಿ, ಅಂದ್ರೆ ಅವ್ರನ್ನ ಆರಿಸ್ಕೊಳ್ಳೋ ಕಾರಣ ಏನಪ್ಪಾ ಅಂತಂದ್ರೆ ಒಂದೆಲ್ಲೋ ಸೂಪರ್ ಮ್ಯಾನ್ ಹೀರೋ, ಒಂದು ಪವರ್ ಇರುವಂತ ಹೀರೋ, ಆ ತರದಲ್ಲಿ ಯಶಸ್ವಿಯಾಗಿರುವಂತ ಹೀರೋನ ಆರಿಸ್ಕೊಂಡಾಗ ಯಾವುದೇ ಕಷ್ಟದ ಕೆಲಸ ಬಹಳ ಸುಲಭ ಅಂತ ಅನ್ಸುತ್ತೆ ಒಬ್ಬ ಕಾಮನ್ ಮ್ಯಾನ್ಗೆ. ಬಟ್ ಇಲ್ಲಿ ಕೃಷ್ಣ ಒಬ್ಬ ಕಾಮನ್ ಮ್ಯಾನ್ ಮಗ ಆಗಿ ತನ್ನ ಕೈಲಿ ಆಗದೆ ಇರುವಂತದನ್ನ ಹೇಗೆ ಸಾಧಿಸಬಹುದು ಅನ್ನೋದು ಒಂದು. ಅಂದ್ರೆ ಇದ್ರ ಮೂಲಕ ನಾವು ಹೇಳ್ತಾ ಇರೋದೇನಪ್ಪ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇವತ್ತಿನ ಯೂತ್ ಇರಬೇಕು. ಯೂತ್ ರೆಸ್ಪಾನ್ಸಿಬಲ್ ಆಗಿದ್ರೆ ಬಹುಶಃ ಭವಿಷ್ಯನ ಚೆನ್ನಾಗಿ ಕಟ್ಬೋದು ಇದ್ರ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಬಹಳ ಚಿಕ್ಕ ಮಕ್ಕಳಿಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು ಅದನ್ನು ಬದಲಾಯಿಸಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವೋಟಿಂಗ್ ಪವರ್ ಇಲ್ಲ, ಆ ತರದೇನೆ ಇದೆ. ವಯಸ್ಸಾಗಿರೋರಿಗೆ ಅದ್ರ ಮೇಲೆ ಕಡಪ್ ಆಗ್ಬಿಟ್ಟಿದ್ದಾರೆ. ಸೊ ಇವತ್ತಿನ ಯೂತ್ ಮಾತ್ರ ಇದನ್ನ ಮಾಡಕ್ ಸಾಧ್ಯ.
ಅದೇ ತನಗೆಲ್ಲೋ ಅನ್ಯಾಯ ಆದಾಗ ನನ್ನ ಕೈಲಿ ಆಗಲ್ಲ, ಅಸಹಾಯಕತೆ, ಇನ್ನೊಬ್ಬರು ಯಾರು ಹೆಲ್ಪ್ ಕೇಳೋ ಬದಲು ಇವತ್ತಿರೋ ಕಾನೂನಿನಲ್ಲಿ ನಾವು ಫೈಟ್ ಮಾಡ್ತಾ ಹೋದ್ರೆ ಕಾನೂನು ಮೂಲಕ ಯಾವುದೇ ಅನ್ಯಾಯನ ಸರಿಪಡಿಸ್ಕೋಬಹುದು, ನ್ಯಾಯ ತಗೋಬಹುದು ಅನ್ನೋದು ಒಂದು ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ ಅದೇ ಸರ್ ಸೂಟ್ ಆಗ್ತಾರೆ ಅಂತಾನೆ ಅಪ್ರೋಚ್ ಮಾಡಿದ್ವಿ. ಮೊದಲನೇ ಸಲ ಕತೆ ಹೇಳಿದಾಗ ಬಹುಶಃ ನಮಗೆ ವಿತಿನ್ 5 minutes ಅಲ್ಲಿ ಮಾಡೋಣ ಅಂತ ಹೇಳಿದ್ರು. ಕತೆ ಕೇಳಿದ ತಕ್ಷಣ ಖಂಡಿತ ಮಾಡೋಣ. ಅವ್ರ ಟ್ಯಾಲೆಂಟ್ ಬಗ್ಗೆ ಹೇಳಬೇಕಾಗಿಲ್ಲ. ನಾವೇನು ಅನ್ಕೊಂಡಿದ್ವಿ ಅದನ್ನ ಮೀರಿ ಕ್ಯಾರೆಕ್ಟರ್ ಮಾಡಿರುವಂತವ್ರು. ಒಂದು ಕಮಿಷನರ್ ಕ್ಯಾರೆಕ್ಟರ್ ಬರುತ್ತೆ, ಅಂದ್ರೆ ಹೀರೋ ನಮ್ಮ ಸಿನಿಮಾದಲ್ಲಿ ನಾಯಕಿಯ ತಂದೆ ಕ್ಯಾರೆಕ್ಟರ್ ಅದನ್ನು ಶೋಭರಾಜ್ ಮಾಡಿದ್ದಾರೆ. ನಾಯಕನ ತಂದೆಯಾಗಿ ತನ್ನನ್ನು ತಾನು ಕಳ್ಕೊಂಡು ಬದುಕ್ತಾರ ವ್ಯಕ್ತಿಯಾಗಿ ಅವಿನಾಶ್ ಅವರಿದ್ದಾರೆ. ಇದೆಲ್ಲರ ಜೊತೆಗೆ ಹೊಸ ಹುಡುಗಿ ಭಾರತಿ ನಾಯಕಿಯಾಗಿ. ರಮೇಶ್ ಸಾರ್ ಅಂತ ಡೈರೆಕ್ಟರ್ ಅವರು, ಖಂಡಿತ ರಮೇಶ್ ಸಾರ್ ಅಂತ ಇನ್ನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಕನ್ನಡ ಇಂಡಸ್ಟ್ರಿ ಇದ್ದಾರೆ. ಅಂತ ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಲಿ ಅಂತ ನನ್ನ ಆಸೆ, ದೊಡ್ಡ ಹೀರೋಯಿನ್ ಆಗಿ ಬೆಳೀಲಿ ಅಂತ. ಅಟ್ ದ ಸೇಮ್ ಟೈಮ್ ಅಜಯ್ ಸರ್ಗೆ ಮತ್ತೆ ಯೋಗೇಶ್ ಸರ್ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ಥ್ಯಾಂಕ್ಸ್ ಆಕ್ಚುಲಿ ಹೇಳೋದೇ ಇಲ್ಲ, ಹೇಳೋದ್ಯಾಕೆ ಅವ್ರು ಹೇಳಿದ್ರು, ನಮ್ಮನ್ನು ಹೊಗಳೋದು ಯಾಕೆ ಅಂತ. ಅವರು ಥ್ಯಾಂಕ್ಸ್ ಹೇಳೋದಕ್ಕೆ ಅಂತಂದ್ರೆ, ಒಂದು ಸಿನಿಮಾ ಅಂತ ಬಂದಾಗ ಹೊಸವ್ರು ಹೇಳಿದ್ರು ನಮ್ಮಲ್ಲಿ ಯಾರು ಏನು ಕೇಳಿಲ್ಲ, ನಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ. ಯಾರೇನು ಕೇಳದೆ ಕೊಡೋದು ಅಂದ್ರೆ, ನಾವು ಬೀದರ್ಲಿದ್ದಾಗ ಬೆಂಗಳೂರಿಂದ ಅವರು ನಾವು ಕೇಳಿದ್ದನ್ನ ಕೊಡುವಂಥದ್ದು. ಸಿನಿಮಾದಲ್ಲಿ ಸಿನಿಮಾಗೋಸ್ಕರ ಏನೇನು ಬೇಕೋ ಅದೆಲ್ಲವೂ ಬೆಂಗಳೂರಿನಲ್ಲಿದ್ದು ಅಲ್ಲಿ ಬಂದು ಹೋಗಿ ಮಾಡ್ತಾ ನಮ್ಗೆಲ್ಲ ಸಹಕಾರವನ್ನು ಒದಗಿಸ್ಕೊಟ್ರು. ಇದಕ್ಕೆ ಬಹಳಷ್ಟು ಜನ ಸಪೋರ್ಟಿವ್ ಆಗಿದ್ದಾರೆ. ಒಂದು ನಮ್ಮ ಫ್ರೆಂಡ್ ಮಹೇಶ್ ಆಕ್ಟ್ ಕೂಡ ಮಾಡಿದ್ದಾರೆ. ಯೋಗೇಶ್ ಹುಣಸೂರು ಸರ್ ಇಲ್ಲದೇ ಇದ್ದಾಗ ಅವ್ರ ಜಾಗದಲ್ಲಿ ಅವ್ರ ನಿಂತು ಕೆಲಸ ಮಾಡಿಕೊಟ್ಟಿದ್ದಾರೆ. ಮೈಸೂರು ನಾಯ್ಡು ಅಂತ ಬಂದಿದ್ದು ಅವರಿದ್ದಾರೆ. ಇವರೆಲ್ಲರೂ ಸಪೋರ್ಟ್ ಇಂದ ಈ ಫಸ್ಟ್ ಶೆಡ್ಯೂಲ್ ನ ಯಶಸ್ವಿಯಾಗಿ ಅಂದುಕೊಂಡ ರೀತಿಯಲ್ಲಿ ಸಿನಿಮಾ ಮುಗಿಸ್ಕೊಂಡ್ ಬಂದಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಬಹುಶಃ ಈ ಏಪ್ರಿಲ್ 15 ಮೇಲೆ ಅಥವಾ 20 ಮೇಲೆ ಸಾಂಗ್ ಶೆಡ್ಯೂಲ್ ರೆಡಿ ಆದ್ರೆ ಸಾಂಗ್ ಅನ್ನು ಕೂಡ ಮುಗಿಸಿ ನಾವು ಅಂದುಕೊಂಡ ಸಿನಿಮಾ ಅಂದುಕೊಂಡಂತೆ ಜನರಿಗೆ ಮೆಚ್ಚೋ ಹಾಗೆ ನಿಮ್ಮ ಮೂಲಕ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ವಿ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.